ಇವತ್ತಿನ ಆರ್ಗ್ಯುಮೆಂಟ್ ಏನೇನಾಯಿತು ಅಂತ? ಈಗಾಗಲೇ ನಾವು ಮೈಸೂರಿನ ಮೂಡಾಗೆ ಸಂಬಂಧಪಟ್ಟಂತೆ ಒಂದು ಖಾಸಗಿ ದೂರನ್ನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸಿದ್ದೇವೆ. ಸ್ನೇಹಮಯಿ ಕೃಷ್ಣ ಅವರು ದೂರುದಾರರಾಗಿ ಇದರಲ್ಲಿದ್ದಾರೆ. ಆನ್ ರೆಕಾರ್ಡ್ ಅಡ್ವೊಕೇಟ್ ಆಗಿ ವಸಂತ್ ಕುಮಾರ್ ಆದ ನಾನು ಈ ಒಂದು ಪ್ರಕರಣದಲ್ಲಿ ಕಳೆದ 3-4 ದಿವಸದಿಂದ ತೆರೆದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತೂ ಕೂಡ ನ್ಯಾಯಾಲಯದವರು PCR ಆದೇಶಕ್ಕೆ ಅಂತೇಳಿ ರಿಸರ್ವ್ ಮಾಡಿದರು. ಇವತ್ತೊಬ್ಬರು ಖಾಸಗಿ ವ್ಯಕ್ತಿ ಬಂದು ಇದರಲ್ಲಿ ಒಂದು ಇಂಪ್ಲೀಡ್ ಆಗ್ತಕ್ಕಂಥ ಪ್ರಯತ್ನವನ್ನು ಕೋರ್ಟಲ್ಲಿ ಮಾಡಿದರು. ಇಂಟರ್ವೆನ್ಷನ್ ಆದಂಥ ಸಂದರ್ಭದಲ್ಲಿ ಕೋರ್ಟು ದೇರ್ ಈಸ್ ನೋ ಲೋಕಲ್ ಸ್ಟ್ಯಾಂಡಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ನೀವು ಈ ಒಂದು ಪ್ರಕರಣದಲ್ಲಿ ದೂರುದಾರರಲ್ಲ, ವಿಕ್ಟಿಮ್ ಅಲ್ಲ, ಅಕ್ಯೂಸ್ಡ್ ಅಲ್ಲ, ಈ ಸಂದರ್ಭದಲ್ಲಿ ನೀವು ಹೇಗೆ ಇದರಲ್ಲಿ ಇಂಪ್ಲೀಡ್ ಸಾಧ್ಯ, ಹಾಗಾಗಿ ನೀವು ಇದಕ್ಕೆ ಯಾವುದೇ ರೀತಿಯ ಲೋಕಲ್ ಸ್ಟ್ಯಾಂಡಿ ನಿಮಗಿಲ್ಲ, ಹಾಗಾಗಿ ನೀವು ಈ ಒಂದು ಇಂಪ್ಲೀಡಿಂಗಿಂದ ಹಿಂದೆ ಸರಿಬೇಕು ಅಂತೇಳಿ ಅವರ ಇಂಪ್ಲೀಡಿಂಗ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತು ಕೋರ್ಟು. ನಂತರ ನಮ್ಮ ಹಿರಿಯ ವಕೀಲರಂಥ ಲಕ್ಷ್ಮೀ ಅಯ್ಯಂಗಾರ್ ಅವರು ಪ್ರಕರಣದ ಆರ್ಗ್ಯುಮೆಂಟನ್ನು ಮಾಡಿದಂಥ ಸಂದರ್ಭದಲ್ಲಿ ಸಂಪೂರ್ಣ ವಿಚಾರಣೆಯನ್ನು ನ್ಯಾಯಾಲಯ ಭಾಳ ಸವಿಸ್ತಾರವಾಗಿ ವಿಚಾರಣೆಯನ್ನು ತೆಗೆದುಕೊಳ್ತು. ಇನ್ನೊಂದು ಖಾಸಗಿ ದೂರನ್ನು ಅಬ್ರಾಮ್ ಅವರು ಸಲ್ಲಿಸಿರೋದ್ರಿಂದ ಅವರ ವಿಚಾರಣೆಯನ್ನು ಆರ್ಗ್ಯುಮೆಂಟನ್ನು ಕೇಳಿ ನಾನು ಮುಂದಿನ ಆದೇಶದ ದಿನಾಂಕವನ್ನು ತಿಳಿಸ್ತೀನಿ ಅಂತೇಳಿ ಕೋರ್ಟು ನಮಗೆ ತಿಳಿಸಿದೆ. ಹಾಗಾಗಿ ಖಾಸಗಿ ದೂರಿಗೆ ಸಂಬಂಧಪಟ್ಟಂತೆ ಮೂಡ ಸೈಟ್ಗಳ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಸಂಪೂರ್ಣ ವಿಚಾರಣೆ ಆಗಿದೆ. ಕೋರ್ಟ್ ಆದೇಶಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಕಾಯ್ತಾ ಇದ್ದೀವಿ. ವಸಂತ್ ಕುಮಾರ್ ವಕೀಲರು ಮತ್ತು ನಮ್ಮೆಲ್ಲ ಸ್ನೇಹಿತ ಸಹೋದ್ಯೋಗಿಗಳು ಇವತ್ತು ಈ ಒಂದು ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.